ನಾಳೆ ಫೆಬ್ರವರಿ 9 ಶುಕ್ರವಾರ ಮೌನಿ ಅಮಾವಾಸ್ಯೆ ಬಂದಿದೆ. ಈ ದಿನ ವಿಶೇಷವಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗಲು ಅಥವಾ ಪಿತೃಗಳ ಆಶೀರ್ವಾದ ಪಡೆಯಲು ಸೂಕ್ತ ದಿನ. ಹಾಗಾಗಿ ಈ ದಿನ ಯಾವ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದರೆ ಕುಟುಂಬಕ್ಕೆ ಏಳಿಗೆ ಆಗುತ್ತದೆ ಎಂದು ತಿಳಿಯೋಣ. ಪ್ರತಿಯೊಂದು ತಿಂಗಳಿನಲ್ಲಿ ಬರುವ ಅಮಾವಾಸ್ಯೆಗೂ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ. ಹಾಗೆಯೇ ಮೌನಿ ಅಮಾವಾಸ್ಯೆಗೂ ಕೂಡ ಬಹಳ ಮಹತ್ವವಿದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿಯಾಗುವುದೆಂದು ಹೇಳಲಾಗುತ್ತದೆ. ಗಂಗಾ ನದಿಯಂತಹ ಪವಿತ್ರ ಪುಣ್ಯ ನದಿಗಳಲ್ಲಿ ಈ ದಿನ ಸ್ನಾನ ಮಾಡುವುದರಿಂದ ಮಾನಸಿಕ ಮಾತ್ರವಲ್ಲದೆ ದೈಹಿಕ ಸಮಸ್ಯೆಗಳು ನಿವಾರಣೆ ಆಗುತ್ತದೆಯಂತೆ. ಈ ದಿನ ಋಷಿ ಮನು ಜನಿಸಿದ ಕಾರಣದಿಂದ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಎಂದು ಕರೆಯಲಾಯಿತೆಂದು ಪುರಾಣಗಳು ಹೇಳುತ್ತವೆ. ಹೆಸರೇ ಹೇಳುವಂತೆ ಈ ಅಮಾವಾಸ್ಯೆಯ ದಿನ ಮೌನವನ್ನು ಆಚರಿಸುವ ಮೂಲಕ ದೇವರ ಆರಾಧನೆಯನ್ನು ಮಾಡಬೇಕೆಂದು ಹೇಳುತ್ತಾರೆ. ಆದರೆ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರೂ ದಿನ ಪೂರ್ತಿ ಮೌನವನ್ನು ಆಚರಿಸಲು ಸಾಧ್ಯವಿಲ್ಲ. ಹಾಗಾಗಿ ಸಾಧ್ಯವಾದಷ್ಟು ಅಂದರೆ ಸ್ನಾನ, ಜಪ, ತಪ, ಅನುಷ್ಠಾನ, ದಾನದ ಸಮಯದಲ್ಲಿ ಮೌನವನ್ನು ಆಚರಿಸಿದರೆ ಉತ್ತಮ. ನಮ್ಮ ಮನಸ್ಸು ಬಹಳ ವೇಗವಾಗಿ ಆಲೋಚಿಸುವ ಶಕ್ತಿಯನ್ನು ಹೊಂದಿದೆ. ಚಂಚಲ ಇರುವ ಮನಸ್ಸಿಗೆ ಒಮ್ಮೆಗೆ ಏಕಾಗ್ರತೆಯನ್ನು ತರಲು ಸಾಧ್ಯವಿಲ್ಲ. ಹಾಗಾಗಿ ಈ ದಿನ ಮೌನವನ್ನು ಆಚರಿಸಿದರೆ ಏಕಾಗ್ರತೆಯಿಂದ ಅಂದರೆ ಮೌನವಾಗಿ ಒಂದೇ ಮನಸ್ಸಿನಿಂದ ದೇವರ ಆರಾಧನೆ ಮಾಡುವುದು ತುಂಬಾ ಒಳ್ಳೆಯದೆಂದು ಹೇಳುತ್ತಾರೆ. ಇದರ ಜೊತೆಯಲ್ಲಿ ಈ ದಿನ ಜಪ, ತಪ, ಅನುಷ್ಠಾನ, ದಾನ ಯಾವುದೇ ಒಳ್ಳೆಯ ಕೆಲಸವನ್ನು ಮಾಡಿದರೆ ಅದು ದುಪ್ಪಟ್ಟು ಫಲವನ್ನು ಕೊಡುತ್ತದೆ ಎಂದು ಹೇಳುತ್ತಾರೆ. ಅಮಾವಾಸ್ಯೆಯ ತಿಥಿ ಸಮಯ ಫೆಬ್ರವರಿ 9 ಶುಕ್ರವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭವಾಗಿ ಫೆಬ್ರವರಿ 10 ಶನಿವಾರ ಬೆಳಿಗ್ಗೆ 4:30 ಮುಕ್ತಾಯವಾಗುತ್ತದೆ. ಈ ದಿನ ನದಿ ಸ್ನಾನ ಮಾಡಿದರೆ ತುಂಬಾ ಶ್ರೇಷ್ಠ. ಆದರೆ ಅದು ಸಾಧ್ಯವಿಲ್ಲದ ಕಾರಣ ಸ್ನಾನ ಮಾಡುವ ನೀರಿಗೆ ಗಂಗಾ ನದಿಗೆ ಸರಿಸಮವಾದ ಪವಿತ್ರ ಗಂಗಾಜಲವನ್ನು ಸೇರಿಸಿ ಅಥವಾ ತುಳಸಿ ದಳವನ್ನು ಸೇರಿಸಿ ಸ್ನಾನ ಮಾಡಿದರೆ ನದಿಯಲ್ಲಿ ಸ್ನಾನ ಮಾಡಿದಷ್ಟೇ ಪುಣ್ಯ ಫಲಗಳು ಪ್ರಾಪ್ತಿಯಾಗುತ್ತದೆ. ಸ್ನಾನದ ನಂತರ ಈ ದಿನ ಮನೆಯ ಯಜಮಾನ ಅಂದರೆ ಮನೆಯಲ್ಲಿರುವ ಹಿರಿಯ ಸದಸ್ಯರು ಕಪ್ಪು ಎಳ್ಳನ್ನು ನೀರಿನಲ್ಲಿ ಸೇರಿಸಿ ಪಿತೃಗಳ ಹೆಸರನ್ನು ಹೇಳಿ ಪಿತೃಗಳಿಗೆ ದಕ್ಷಿಣ ದಿಕ್ಕಿನಲ್ಲಿ ತರ್ಪಣ ನೀಡಿದರೆ ಆ ಮನೆಯ ಪಿತೃಗಳು ಸಂತೃಪ್ತರಾಗಿ ಕುಟುಂಬಕ್ಕೆ ಆಶೀರ್ವದಿಸುತ್ತಾರೆ. ಇದರಿಂದ ಸರ್ವ ಪಿತೃಶಾಪ, ಪಿತೃದೋಷಗಳು ಸುಲಭವಾಗಿ ನಿವಾರಣೆ ಆಗುತ್ತದೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ಯಾವಾಗಲೂ ಒರೆಸುವ ನೀರಿಗೆ ಸ್ಫಟಿಕ, ಕಲ್ಲುಪ್ಪು ಅಥವಾ ಅರಿಶಿನವನ್ನು ಸೇರಿಸಿ ಮನೆಯನ್ನು ಒರೆಸಿದರೆ ಮನೆಯಲ್ಲಿ ಉಂಟಾಗುವ ಕಲಹ, ಮನಸ್ತಾಪಗಳು, ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿಗಳು ಕ್ರಮೇಣವಾಗಿ ಕಡಿಮೆಯಾಗುತ್ತದೆ. ಈ ದಿನ ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ತುಪ್ಪದ ದೀಪವನ್ನು ಹಚ್ಚಬೇಕು. ದೀಪಕ್ಕೆ ಸ್ವಲ್ಪ ಅರಿಶಿನ, ಕುಂಕುಮವನ್ನು ಸೇರಿಸಿ ದೀಪವನ್ನು ಬೆಳಗಿ ಶ್ರದ್ಧಾ ಭಕ್ತಿಯಿಂದ ಪ್ರದಕ್ಷಿಣೆ ಹಾಕಿದರೆ ಪಿತೃದೋಷದಿಂದ ಯಾವುದಾದರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ದರೆ ಅಂದರೆ ಸಂತಾನದ ವಿಳಂಬ, ಮದುವೆಯ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ. ಈ ದಿನ ಮನೆಯ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ಗೋಮಾತೆಗೆ ಹಸಿರು ಹುಲ್ಲನ್ನು ತಿನ್ನಿಸಬೇಕು. ಇಲ್ಲವಾದರೆ ಹಸು ಸಾಕುವವರಿಗೆ ಅಥವಾ ಗೋಶಾಲೆ ನಡೆಸುವವರಿಗೆ ಹಸಿರು ಹುಲ್ಲಿಗೆ ಪಿತೃಗಳ ಹೆಸರನ್ನು ಹೇಳಿ ಹಣವನ್ನು ಕೊಟ್ಟರೆ ತುಂಬಾ ಒಳ್ಳೆಯದು. ಈ ದಿನ ಸ್ವಯಂ ಪಾಕ ದಾನ ಮಾಡಿದರೆ ತುಂಬಾ ಶ್ರೇಷ್ಠ. ಅಂದರೆ ಒಂದು ದಿನಕ್ಕೆ ಅಥವಾ ಒಂದು ಹೊತ್ತಿಗೆ ಸಾಕಾಗುವಷ್ಟು ಅಕ್ಕಿ, ಬೇಳೆ, ತರಕಾರಿಗಳನ್ನು ದಾನದ ರೂಪದಲ್ಲಿ ಬ್ರಾಹ್ಮಣರಿಗೆ ನೀಡಬೇಕು. ಇದರಿಂದ ಶುಭ ಫಲಗಳು ಪ್ರಾಪ್ತಿಯಾಗುತ್ತದೆ. ನಾಳೆ ಸಂಜೆ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ ಅಕ್ಕಿ ಹಿಟ್ಟಿನಿಂದ ಮಾಡಿದ ದೀಪಕ್ಕೆ ತುಪ್ಪವನ್ನು ಸೇರಿಸಿ ದೀಪ ಬೆಳಗಿದರೆ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹದ ಜೊತೆಗೆ ಪಿತೃಗಳು ಸಂತೃಪ್ತರಾಗಿ ಮನೆಯಲ್ಲಿ ಎಲ್ಲ ಒಳ್ಳೆಯ ಕೆಲಸಗಳು ಸುಲಭವಾಗಿ ನೆರವೇರುತ್ತದೆ. ಕುಟುಂಬದ ಏಳಿಗೆಯಾಗಿ ಸುಖ ಸಮೃದ್ಧಿ ನೆಲೆಸುತ್ತದೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ.